ಪ್ರಶಸ್ತಿ ಪ್ರಪಂಚ ನಿಮಗೆ ಬೆಂತಡ್ತಾ ಇರೋದು ಒಂದು ಅದರ ಸಂಕೇತ. ಆದರೆ ಪ್ರತಿ ಪ್ರಶಸ್ತಿಗಳು ವೈಯಕ್ತಿಕವಾಗಿ ನಿಮ್ಮ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ ಮಾನಸಿಕವಾಗಿ? ನನ್ನ ಪುಸ್ತಕಗಳನ್ನು ಹೆಚ್ಚು ಜನರು ಓದ್ತಾ ಇದ್ದಾರೆ, ಹೆಚ್ಚು ಜನರು ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಅದ್ರ ಬಗ್ಗೆ ನನಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಅದು ಹೆಚ್ಚು ಸಂತೋಷ ಕೊಡುತ್ತೆ. ಇದಲ್ವೇ ಅಲ್ಲ ಅನಿಸುತ್ತೆ ನನಗೆ ಈ ಪ್ರಶಸ್ತಿಗಳು. ಕಲೆಗೆ ಯಾವ ಫಾರ್ಮುಲಾನು ಹೊಂದಾಗಲ್ಲ. ಅದಕ್ಕೆ ಇಷ್ಟು ವರ್ಷಗಳಾದರೂ ಯಾರಿಗೂ ಒಂದು ಸಕ್ಸಸ್ಫುಲ್ ಫಿಲ್ಮ್ ಅಂದರೆ ಏನಿರಬೇಕಂತ ಇವತ್ತಿನವರೆಗೂ ಗೊತ್ತಾಗಿಲ್ಲ. ಬಿಕಾಸ್ ಇಟ್ ಇಸ್ ನೋ ಫಾರ್ಮುಲಾ. ಸೆಲೆಬ್ರೇಟೆಡ್ ಆಥರ್ ಆಗಿ ಯು ಆರ್ ಆಲ್ಸೋ ಕರೇಜಿಯಸ್ ವಾಯ್ಸ್ ಇನ್ ದಿ LGBT ಕಮ್ಯುನಿಟಿ. ಸೊ ಇವತ್ತು ಹೇಗಿದೆ ಸರ್ ವ್ಯವಸ್ಥೆ? ಕಡೆಯ ಪಕ್ಷ ನಮ್ಮ ಸುಪ್ರೀಂ ಕೋರ್ಟ್ ಅಂತ ಏನಿದೆಯೋ, ಸರ್ವೋಚ್ಚ ನ್ಯಾಯಾಲಯ ಏನಿದೆ ಅದನ್ನ ಒಪ್ಕೊಳ್ತು. ಇಲ್ಲ ಇವ್ರು ಯಾರು ಕ್ರಿಮಿನಲ್ಸ್ ಅಲ್ಲ. ಅಲ್ಲಿ ತನಕ ನಾವೆಲ್ಲ ವಿ ಆರ್ ಕನ್ಸಿಡರ್ಡ್ ಕ್ರಿಮಿನಲ್ಸ್ ಅಲ್ವಾ ಬಿಫೋರ್ ದ್ಯಾಟ್. ಸೊ ನಿಮ್ಮನ್ನು ಜೈಲಿನಲ್ಲಿ ಹಾಕ್ಬೋದಾಗಿತ್ತು. ನೀವು ಗೇ ಅಂದರೆ ಸಾಕು, ನಿಮ್ಮನ್ನು ಜೈಲಿನಲ್ಲಿ ಹಾಕುವಂಥ ಒಂದು, ಅದು ಎಷ್ಟು ಅಂದರೆ ಅದು ಎಂಥ ಜೈಲ್ ಹಾಕುವಂಥ ಎಂಥ ಒಂದು ಕಾನೂನು ಇತ್ತು ಅಂದರೆ ನಮ್ಮದು. ಸೊ ಒಬ್ಬ ರೇಪ್ ಮಾಡೋನಿಗೆ ಯಾವ ಪನಿಷ್ಮೆಂಟ್ ಇರುತ್ತೋ ಆದರೆ 2-3 ಪಟ್ಟು ಜಾಸ್ತಿ ಪನಿಷ್ಮೆಂಟ್ ಇಫ್ ಯು ಆರ್ ಎ ಗೇ ಅನ್ನೋ ಥರ ಇತ್ತು ಭಾರತದಲ್ಲಿ. By 14 you will come to know, everyone will come to know actually, but ಕೆಲವರು they don't accept it, they assume that it's a passing phase. ಎಷ್ಟೋ ಜನ ನೀವು ನೋಡಿದ್ರೆ ಅವ್ನು 100% ಪುರುಷೋತ್ತಮನ ಥರ ಕಾಣಿಸ್ತಾ ಇರ್ತಾನೆ. He could be gay which you don't know because many of the sports stars are gay. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.